ಹಲೋ ನಮಸ್ಕಾರ ಎಲ್ರಿಗೂ. ನಾನು ಚೈತ್ರಾ ನಿರ್ಮಲ್, ಕನ್ನಡತಿ ಪಾಕಶಾಲೆಗೆ ಸ್ವಾಗತ. ನಾನಿವತ್ತು ಸಿಂಪಲ್ ಆಗೊಂದು ಲಂಚ್ ಅಥವಾ ಡಿನ್ನರ್ ಮೆನುನ ತೋರಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ ಒಂದು 4 ನುಗ್ಗೆಕಾಯಿನ ಆ ಕಡೆ ಈ ಕಡೆ ತುದಿನ ಸ್ವಲ್ಪ ಕಟ್ ಮಾಡಿ ಮಧ್ಯಕ್ಕೆ ಈ ರೀತಿ ಸೀಳ್ಕೊಳ್ತಾ ಇದ್ದೀನಿ. ಗೆಸ್ಟ್ ಏನಾದ್ರು ಬಂದಾಗ ಸಡನ್ ಆಗಿ ಈ ರೀತಿ ಸಿಂಪಲ್ ಆಗಿ ಊಟನ ಆದಷ್ಟು ಬೇಗನೂ ಕೂಡ ಮಾಡಬಹುದು. ನುಗ್ಗೆಕಾಯಿನ ಸೀಳ್ಕೊಂಡ ನಂತರ ಒಂದು ಕಂಠ ಇಲ್ದೇ ಇರೋಂತಹ ಊಟದ ತಟ್ಟೆನ ತಗೊಂಡು ಈ ರೀತಿ ತುರ್ಕೊಳ್ತಾ ಇದ್ದೀನಿ. ಈ ರೀತಿ ಕೈಯಲ್ಲಿ ತುರಿಲಿಕ್ಕೆ ಹೋದ್ರೆ ಬ್ಯಾಲೆನ್ಸು ಬೇಗ ಸಿಗೋದಿಲ್ಲ. ಸ್ವಲ್ಪ ಟೈಟ್ ಆಗಿ ಅದುಮ್ಕೊಂಡು ಈ ರೀತಿ ಎಳ್ಕೊಳ್ಬೇಕಾಗುತ್ತೆ. ನಮ್ಮ ಅಜ್ಜಿಯವರೆಲ್ಲ ಕೆಳಗಡೆ ಕುತ್ಕೊಂಡು ಕಾಲಲ್ಲಿ ಅದುಮ್ಕೊಂಡು ಒಂದೇ ಸಮ ಎಳ್ದ್ ಬಿಡೋರು, ಬೇಗನೂ ಕೂಡ ಆಗೋದು. ನುಗ್ಗೆಕಾಯಿನ ಈ ರೀತಿ ತುರ್ದು ಸಾಂಬಾರ್ ಮಾಡಿದ್ರೆ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ತುಂಬಾ ಎಳೆ ನುಗ್ಗೆಕಾಯಿನ ತಗೊಂಡಿಲ್ಲ, ಬಲಿಯೋದಿಕ್ಕೆ ಸ್ಟಾರ್ಟ್ ಆಗಿರೋ ಅಂತಹ ನುಗ್ಗೆಕಾಯಿನ ತಗೊಂಡು ಈ ರೀತಿ ಚೆನ್ನಾಗಿ ತಟ್ಟೆಯಲ್ಲೇ ತುರ್ಕೊಳ್ತಾ ಇದ್ದೀನಿ. ನಮ್ಮ ಹಳ್ಳಿಯಲ್ಲೆಲ್ಲ ನುಗ್ಗೆಕಾಯಿ ಅಂದ್ರೆ ಮರದಲ್ಲಿ ಚೆನ್ನಾಗಿ ಬಲ್ತ್ ಬಿಟ್ಟಿರೋದು ಮನೆಗೆ ತಂದ್ಬಿಟ್ಟು ಈ ರೀತಿ ತುರ್ದ್ಬಿಟ್ಟು ಸಾಂಬಾರ್ ಮಾಡ್ತಾ ಇದ್ರು. ಈ ರೀತಿ ನುಗ್ಗೆಕಾಯಿ ತಿರುಳನ್ನ ತುರ್ಕೊಂಡ ನಂತರ ಇದನ್ನ ಬೇಯ್ಲಿಕ್ಕೆ ಇಟ್ಕೊಳ್ಳೋಣ. ನಾನಿಲ್ಲಿ ಸಣ್ಣ ಕಪ್ಪಲ್ಲಿ 1.5 ಕಪ್ಪಷ್ಟು ಮಸೂರ್ ಬೇಳೆನ ಹಾಕೊಳ್ತಾ ಇದ್ದೀನಿ. ಮಸೂರ್ ಬೇಳೆ ಬದಲಿಗೆ ತೊಗರಿ ಬೇಳೆ ಅಥವಾ ಅವರೆ ಬೇಳೆನೂ ಕೂಡ ಬಳಸ್ಬೋದು. ಮಸೂರ್ ಬೇಳೆಯಲ್ಲಿ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ. ಒಂದ್ಸರಿ ತೊಳ್ಕೊಂಡ ನಂತರ 2 ಸಣ್ಣಗೆ ಹೆಚ್ಚಿರೋ ಟೊಮೆಟೊ, ಒಂದು ಅರ್ಧ ಉದ್ದುದಕ್ಕೆ ಹೆಚ್ಚಿರೋ ಅಂತಹ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ತುರ್ದಿರೋ ನುಗ್ಗೆಕಾಯಿನೂ ಕೂಡ ಹಾಕೊಂಡಿದ್ದೀನಿ. ತುರ್ದು ಮಾಡ್ತಾ ಇರೋದ್ರಿಂದ ತೊಗರಿ ಬೇಳೆಕ್ಕಿಂತ ಅವರೆ ಬೇಳೆ ಅಥವಾ ಮಸೂರ್ ಬೇಳೆನ ಹಾಕೊಂಡ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರ್ದು. ಬೇಳೆ ಬೇಯಲಿಕ್ಕೆ ತಕ್ಕಷ್ಟು 1.5 ಲೀಟರ್ ಅಷ್ಟು ನೀರನ್ನ ಹಾಕೊಂಡಿದ್ದೀನಿ. ಇನ್ನೊಂದು ಕುಕ್ಕರ್ಗೆ ಪಿಂಡಿ ಚೋಲೆ ಮಾಡ್ಲಿಕ್ಕೆ ಕಾಬೂಲ್ ಕಡಲೆಕಾಳನ್ನ 2 ಗಂಟೆ ಮುಂಚೆ ನೆನಿಲಿಕ್ಕೆ ಇಟ್ಟಿದ್ದೆ ಬಿಸಿನೀರ್ ಹಾಕ್ಬಿಟ್ಟು. ರಾತ್ರಿ ನೆನ್ಸೋದ್ ಮರ್ತೆ 1-2 ಗಂಟೆ ಮುಂಚೆ ಬಿಸಿನೀರ್ ಕಾಯಿಸ್ಬಿಟ್ಟು ನೆನಿಯಕ್ ಹಾಕಿದ್ದೆ. ಯಾವುದೇ ಕಾಳನ್ನ ರಾತ್ರಿ ನೆನ್ಸೋದನ್ನ ಮರೆತ್ರೆ ಅಡ್ಗೆ ಮಾಡೋ 1 ಗಂಟೆ ಅಥವಾ 2 ಗಂಟೆ ಮುಂಚೆ ಬಿಸಿನೀರ್ ಕಾಯಿಸಿ ನೆನಿಲಿಕ್ಕೆ ಹಾಕೋದ್ರಿಂದ ಕಾಳುಗಳು ಬೇಗನೆ ನೆನೆಯುತ್ತವೆ. ಈ ರೀತಿ ಒಂದು ಜಾಲರಿಗೆ 7-8 ಮೆಣಸು, 2 ಏಲಕ್ಕಿ, 1.5 ಇಂಚಷ್ಟು ಚಕ್ಕೆನ ಈ ರೀತಿ ಮುರಿದ್ಬಿಟ್ಟು ಹಾಕೊಳ್ತಾ ಇದ್ದೀನಿ. 3-4 ಲವಂಗ, 1 ಸ್ಪೂನು ಸೋಂಪು, 1 ಸ್ಪೂನು ಟೀ ಪುಡಿನ ಹಾಕೊಳ್ತಾ ಇದ್ದೀನಿ. ಈ ರೀತಿ ಜಾಲರಿ ಏನಾದ್ರೂ ಇಲ್ಲ ಅಂದ್ರೆ ತೆಳ್ಳಗಿರೋ ಅಂತಹ ಒಂದು ಕಾಟನ್ ಬಟ್ಟೆಗೆ ಹಾಕಿ ಗಂಟು ಕಟ್ಬಿಟ್ಟು ಕೂಡ ಹಾಕ್ಬೋದು. ಇದಕ್ಕೆ ಟೀ ಪುಡಿನ ಹಾಕೋದ್ರಿಂದ ನಾವು ಒಂದು ಬಟ್ಟೆಲಿ ಅಥವಾ ಈ ರೀತಿ ಏನಾದ್ರೂ ಜಾಲರಿ ಇದ್ರೆ ಹಾಕ್ಬಿಟ್ಟು ಹಾಕ್ಬೇಕಾಗುತ್ತೆ. ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಬೇಳೆಗೂ ಕೂಡ ಉಪ್ಪು, ಚಿಟಿಕೆ ಅರಿಶಿನ ಹಾಕೊಂಡಿದ್ದೀನಿ. ಕಡಲೆಕಾಳಿಗೆ 1 ಪಲಾವ್ ಎಲೆನೂ ಕೂಡ ಹಾಕೊಂಡಿದ್ದೀನಿ. ಕಾಬೂಲ್ ಕಡಲೆಕಾಳನ್ನ 4 ವಿಜಿಲು ಹಾಗೆ ಬೇಳೆನೂ ಕೂಡ ಮಸ್ಕೊಳ್ಳೋ ಹಾಗೆ 4 ವಿಜಿಲ್ನ ಮಾಡ್ಕೊಳ್ತಾ ಇದ್ದೀನಿ. ಇದೆರಡು ವಿಜಿಲ್ ಆಗೋ ಅಷ್ಟರಲ್ಲಿ ಪೂರಿ ಮಾಡ್ಲಿಕ್ಕೆ ಹಿಟ್ಟು ಬೇಕಲ್ವಾ, ನಾನಿಲ್ಲಿ ಗೋಧಿ ಹಿಟ್ಟನ್ನ ಬಳಸ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಗೂ ನೀರನ್ನ ಹಾಕ್ಬಿಟ್ಟಷ್ಟೇ ನಾದ್ಕೊಳ್ತಾ ಇದ್ದೀನಿ, ಎಣ್ಣೆನ ಬಳಸ್ತಾ ಇಲ್ಲ. ನಾನು ಯಾವಾಗ್ಲೂ ಪೂರಿಗಾಗ್ಲಿ ಚಪಾತಿಗಾಗ್ಲಿ ಎಣ್ಣೆನ ಹಾಕಿ ಹಿಟ್ಟನ್ನ ನಾದ್ಕೊಳ್ಳೋದಿಲ್ಲ. ಚಪಾತಿಗಾದ್ರೆ ಚಪಾತಿ ಮಾಡಿದ ನಂತರ ಅದಕ್ಕೆ ತುಪ್ಪ ಸವರ್ಬಿಟ್ಟು ಇಡ್ತೀನಿ. ಇನ್ನು ಪೂರಿನ ಎಣ್ಣೆಯಲ್ಲೇ ಕರಿಯೋದ್ರಿಂದ ಎಣ್ಣೆ ಹಾಕಿ ನಾದೋ ಅಂತ ಅವಶ್ಯಕತೆ ಇಲ್ಲ. ಪೂರಿಗೆ ನೀವು ಬೇಕಾದ್ರೆ ಮೈದಾ ಅಥವಾ ಚಿರೋಟಿ ರವೆನೂ ಕೂಡ ಬಳಸ್ಬೋದು. ನಾನು ಯಾವಾಗ್ಲೂ ಗೋಧಿ ಹಿಟ್ಟಲ್ಲೇ ಮಾಡ್ತೀನಿ. ಮೇಲೆ ಸ್ವಲ್ಪ ಬೇಕಂದ್ರೆ ಎಣ್ಣೆನ ಸವರ್ಕೊಂಡು ಹಿಟ್ಟನ್ನ ಗಾಳಿಗೆ ಬಿಡದೆ ಇರೋ ರೀತಿ ಈ ರೀತಿ ಮುಚ್ಚಿಡ್ತಾ ಇದ್ದೀನಿ. ಪೂರಿಗೆ ಹಿಟ್ಟು ಕೂಡ ರೆಡಿ ಆಯ್ತು. ನಾನಿಲ್ಲಿ ಎಲೆಕೋಸಿನ ಪಲ್ಯನ ಮಾಡ್ತಾ ಇದ್ದೀನಿ ನಂಚ್ಕೊಳ್ಳಿಕ್ಕೆ ಅಂದ್ಬಿಟ್ಟು. ಈ ರೀತಿ ಸಣ್ಣಗೆ ಉದ್ದುದ್ದಕ್ಕೆ ಕಟ್ ಮಾಡಿ ತಗೊಂಡಿದ್ದೀನಿ. ಎಲೆಕೋಸ್ ಪಲ್ಯ ಮಾಡಲಿಕ್ಕೆ ಒಗ್ಗರಣೆಗೆ ತಕ್ಕಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ ಹಾಗೆ 1-2 ಗರಿ ಕರಿಬೇವು, ಹಸಿಮೆಣಸಿನ್ಕಾಯಿ 1-3ನ ಹಾಕೊಳ್ತಾ ಇದ್ದೀನಿ. ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಉದ್ದುದ್ದಕ್ಕೆ ಹೆಚ್ಚಿರೋ ಅಂತಹ ಎಲೆಕೋಸನ್ನ ಹಾಕೊಳ್ತಾ ಇದ್ದೀನಿ. ಎಲೆಕೋಸನ್ನ ಸಣ್ಣಗೆ ಉದ್ದುಗಿ ರೀತಿ ಹೆಚ್ಕೊಂಡ್ರೆ ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. 1/4 ಚಮಚ ಅರಿಶಿನ
ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲೆಕೋಸು ಪಲ್ಯನ ಬೇಯಿಸ್ದಿರ ಈ ರೀತಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಪಲ್ಯನ ಮಾಡಿದ್ರೆ ತುಂಬಾನೇ ರುಚಿಯಾಗಿರುತ್ತೆ. ನೀರು ಕೂಡ ಆಗೋದಿಲ್ಲ. ಬೇಯಿಸಿ ಒಗ್ಗರಣೆಗೆ ಹಾಕೋದು ಸ್ವಲ್ಪ ನೀರ್ ಅನ್ಸುತ್ತೆ ಪಲ್ಯ. ಒಂದೆರಡು ನಿಮಿಷ ಉಪ್ಪು ಅರಿಶಿನ ಒಗ್ಗರಣೆ ಎಲ್ಲ ಕೋಸುಗೆ ಮಿಕ್ಸ್ ಆಗೋ ತನಕ ಚೆನ್ನಾಗಿ ಕೈ ಆಡ್ಕೊಳ್ತಾ ಇದ್ದೀನಿ. ಎಲೆಕೋಸು ಪಲ್ಯನ ಬಸ್ತು ಒಗ್ಗರಣೆ ಮಾಡೋದ್ಕಿಂತ ಈ ರೀತಿ ಮಾಡಿದ್ರೆ ನಂಚ್ಕೊಳ್ಳಿಕ್ಕೆ ಹಾಗೂ ಚಪಾತಿ ರೊಟ್ಟಿ ಜೊತೆ ಎಲ್ಲ ತಿನ್ಲಿಕ್ಕೆ ತುಂಬಾನೇ ರುಚಿಯಾಗಿರುತ್ತೆ. ಚೆನ್ನಾಗಿ ಕೈ ಆಡ್ಕೊಂಡ ನಂತರ ಒಂದ್ 3 ರಿಂದ 4 ನಿಮಿಷ ಲೋ ಫ್ಲೇಮಲ್ಲೇ ಇದನ್ನ ಬೇಯಿಸ್ಕೊಳ್ತಾ ಇದ್ದೀನಿ. ಒಂದ್ 3 ರಿಂದ 4 ನಿಮಿಷ ಆದ ನಂತರ ಒಂದ್ ಅರ್ಧ ಮುಕ್ಕಾಲು ಬೆಂದಿರುತ್ತೆ. ಒಂದ್ಸರಿ ಕೈ ಆಡ್ಕೊಂಡ ನಂತರ ಮಧ್ಯದಲ್ಲಿ ಈ ರೀತಿ ಗುಂಡಿ ತರ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ 1-2 ರಿಂದ 3 ಸಣ್ಣಗೆ ಹೆಚ್ಚಿರೋ ಟೊಮೆಟೊನ ಹಾಕೊಳ್ತಾ ಇದ್ದೀನಿ. ಟೊಮೆಟೊನ ಈ ರೀತಿ ಸುತ್ತ ಎಲೆಕೋಸಿಂದ ಮುಚ್ತಾ ಇದ್ದೀನಿ. ಅದರಿಂದ ಚೆನ್ನಾಗಿ ಮೆತ್ತಗೆ ಟೊಮೆಟೊ ಬೇಯುತ್ತೆ. ಒಂದ್ 3 ರಿಂದ 4 ನಿಮಿಷ ಇದನ್ನ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಬೇಯೋ ಅಷ್ಟರಲ್ಲಿ ಸಾಂಬಾರ್ನು ಕೂಡ ಮಾಡ್ಕೊಂಡ್ಬಿಡೋಣ. ಬೇಳೆನು ಕೂಡ ಚೆನ್ನಾಗಿ ಮಸ್ಕೊಂಡಿದೆ. ಬೇಳೆ ಮಸ್ಕೊಂಡ್ರೆ ಬೇಳೆ ಸಾರು ತುಂಬಾನೇ ರುಚಿಯಾಗಿರುತ್ತೆ. ಯಾವ್ದಾದ್ರು ಲೈಟ್ ಆಗಿ ಸಾಂಬಾರ್ ಮಾಡ್ತೀವಿ ಅಂದ್ರೆ ಬೇಳೆ ಸಾರು ತುಂಬಾ ಚೆನ್ನಾಗಿರುತ್ತೆ. 2 ಸ್ಪೂನು ಅಚ್ಕಾರದ ಪುಡಿ, 1-2 ಸ್ಪೂನು ಧನಿಯಾ ಪುಡಿ, ಹಾಗೆ 1 ಇಡಿ ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ. ಬೇಳೆ ಸಾಂಬಾರ್ಗೆ 1 ಇಡಿ ತೆಂಗಿನಕಾಯಿ ತುರಿನ ಹಾಕಿದ್ರೆ ಬೇಳೆ ಸಾಂಬಾರ್ ರುಚಿ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸರಿ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಾಂಬಾರು ಗಟ್ಟಿಗೆ ಬೇಕು ಅಂದ್ರೆ ಇದೇ ತರಾನೇ ಒಗ್ಗರಣೆನ ಕೊಟ್ಕೋಬಹುದು. ಇಲ್ಲ ಸ್ವಲ್ಪ ತೆಳ್ಳಗ್ ಬೇಕು ಅಂದ್ರೆ 1 ಲೋಟ ನೀರನ್ನ ಹಾಕೋಬಹುದು. ಬೇಳೆ ಸಾರನ್ನ ಗಟ್ಟಿಗೆ ಇಷ್ಟಪಡೋರು ತುಂಬಾ ಜನ ಇರ್ತಾರೆ, ಹಾಗೆ ತೆಳ್ಳಗೆ ರಸ ತರ ಇಷ್ಟಪಡೋರು ಇರ್ತಾರೆ ಅಲ್ವಾ. ಬೇಳೆ ಸಾರು ಒಗ್ಗರಣೆಗೆ ತಕ್ಕಷ್ಟು ಎಣ್ಣೆ, ಸಾಸಿವೆ, 3 ಒಣಮೆಣಸಿನ್ಕಾಯಿ, 2 ಗರಿ ಕರಿಬೇವು, ಸಣ್ಣಗೆ ಹೆಚ್ಚಿರುವಂತಹ 1/2 ಈರುಳ್ಳಿನ ಹಾಕೊಂಡಿದ್ದೀನಿ. ಬೇಳೆ ಸಾಂಬಾರ್ಗೆ 1-2 ಸ್ಪೂನು ಹುಣಸೆಹಣ್ಣು ರಸನ ಹಾಕೊಂಡಿದ್ದೀನಿ. ಹುಣಸೆಹಣ್ಣು ರಸ ಇಲ್ಲ ಅಂದ್ರೆ 1 ಗೋಲಿ ಗಾತ್ರದಷ್ಟು ಹುಣಸೆಹಣ್ಣನ್ನ ನೆನೆಸಿ ಕಿವುಚ್ಬಿಟ್ಟು ರಸನ ಹಾಕ್ಬೋದು. ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ಕುದಿ ಹತ್ತುತ್ತಾ ಇರುವಾಗ ಇದಕ್ಕೆ ಒಗ್ಗರಣೆನ ಹಾಕೊಳ್ತಾ ಇದ್ದೀನಿ. ಬೇಳೆ ಸಾರಿಗೆ ನಾನು ಯಾವಾಗಲೂ ಬೆಳ್ಳುಳ್ಳಿನ ಹಾಕೋದಿಲ್ಲ. ನಿಮಗೆ ಬೇಕಂದ್ರೆ 1/2 ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕೋಬಹುದು ಒಗ್ಗರಣೆಗೆ. ಸಾಂಬಾರ್ಗೆ ಒಗ್ಗರಣೆ ಮಾಡಿದ್ದು ರೆಕಾರ್ಡ್ ಆಗಿರ್ಲಿಲ್ಲ, ಕ್ಷಮಿಸಿ. ಒಗ್ಗರಣೆನ ಹಾಕಿ 1-2-3 ಕುದಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಕುದಿ ಬಂದ ನಂತರ ಇದಕ್ಕೆ ಒಂದ್ ಸ್ವಲ್ಪ ಕೊತ್ತಂಬರಿನ ಹಾಕೊಳ್ತಾ ಇದ್ದೀನಿ. ಕೊತ್ತಂಬರಿನ ಹಾಕದ ನಂತರ ಒಂದ್ಸರಿ ಕೈ ಆಡಿಸ್ಕೊಂಡ್ರೆ ಸಾಂಬಾರು ರೆಡಿ. ಸಾಂಬಾರು ಕುದಿಯೋದು ನೋಡ್ಲಿಕ್ಕೇನೆ ಎಷ್ಟು ಚಂದ ಅನ್ಸುತ್ತೆ ಅಲ್ಲ. ಇನ್ನೊಂದು ಕಡೆ ಎಲೆಕೋಸು ಕೂಡ ಟೊಮೆಟೊ ಜೊತೆ ತುಂಬ ಚೆನ್ನಾಗಿ ಬೆಂದಿದೆ ಕೂಡ. ನಾನು ಯಾವಾಗಲೂ ಎಲೆಕೋಸಿಗೆ ಈರುಳ್ಳಿ ಹಾಕ್ದಿರಾನೆ ಪಲ್ಯನ ಮಾಡ್ಕೊಳ್ತೀನಿ. ಈರುಳ್ಳಿ ಹಾಕೋದ್ಗಿಂತ ಹಾಕದೆ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ಎಲೆಕೋಸನ್ನ ಈ ರೀತಿ ಸಣ್ಣಗೆ ಉದ್ದಕ್ಕೆ ಹೆಚ್ಚಿದ್ರೆ ತುಂಬ ಚೆನ್ನಾಗಿಯೂ ಕೂಡ ಇರುತ್ತೆ ತಿನ್ನಲಿಕ್ಕೆ, ಹಾಗೆ ಬೇಗನೂ ಕೂಡ ಬೇಯುತ್ತೆ. ಇದಕ್ಕೀಗ 1 ಸ್ಪೂನು ಅಚ್ಕಾರದ ಪುಡಿ, 1 ಸ್ಪೂನು ಧನಿಯಾ ಪುಡಿನ ಹಾಕಿ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 10 ಸೆಕೆಂಡು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. ಎಲೆಕೋಸು ಪಲ್ಯ ರೆಡಿ. ಸಾಂಬಾರು ಆಗಿದೆ. ಇನ್ನೊಂದು ಕಡೆ ಕಾಬೂಲ್ ಕಡಲೆಕಾಳು ಕೂಡ ವಿಜಿಲ್ ಆಗಿ ತಣ್ಣಗಾಗಿದೆ. ಕಡಲೆಕಾಳು ಹೇಗೆ ಬೆಂದಿದೆ ಅಂದ್ಬಿಟ್ಟು ಒಂದ್ಸರಿ ನೋಡ್ಕೊಳ್ಳೋಣ. ಕಾಬೂಲ್ ಕಡಲೆಕಾಳು ಇಸಗ್ದಾಗ ಸ್ವಲ್ಪ ಮೆತ್ತಗೆ ಬೆಂದಿದ್ರೆ ಪಿಂಡಿ ಚೋಲೆಗೆ ತುಂಬಾನೇ ಚೆನ್ನಾಗಿರುತ್ತೆ. ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಕಾಬೂಲ್ ಒಳಗಡೆ ಹಾಕಿದ್ದಂತಹ ಜಾಲರಿನ ತೆಕ್ಕೊಳ್ತಾ ಇದ್ದೀನಿ. ಚೋಲೆ ಮಸಾಲ ಮಾಡುವಾಗ ಟೀ ಪುಡಿ ಹಾಕಿದ್ರೆ ಕಲರು ಚೆನ್ನಾಗಿರುತ್ತೆ, ಹಾಗೆ ರುಚಿನೂ ಕೂಡ ಇರುತ್ತೆ. ಪಿಂಡಿ ಚೋಲೆ ಮಾಡ್ಕೊಳ್ಳೋಣ. ಅದಕ್ಕೆ ಒಗ್ಗರಣೆಗೆ ತಕ್ಕಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಚೋಲೆ ಪೂರಿ ಅಂದರೆ ಎಷ್ಟು ರುಚಿಯಾಗಿರುತ್ತೆ ಅಲ್ವಾ. ಎಣ್ಣೆ ಕಾಯ್ದ ನಂತರ 1-2 ಕಪ್ಪು ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ
ಫ್ರೈ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಇನ್ನೊಂದು ಕಡೆ ಇನ್ನೊಂದು ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆ 1.5 ಲೀಟ್ರಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ದಿಢೀರಾಗಿ ಮಾಡುವಂತಹ ರವೆ ಪಾಯಸನ ಮಾಡ್ತಾ ಇದ್ದೀನಿ. ಒಂದು ಅರ್ಧ ಉಂಡೆ ಬೆಲ್ಲನ ಹಾಕೊಂಡಿದ್ದೀನಿ. ಈರುಳ್ಳಿ ಫ್ರೈ ಆದ ನಂತರ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡು ಕೈ ಆಡ್ಕೊಳ್ತಾ ಇದ್ದೀನಿ. ಮನೆಗೆ ಯಾರಾದ್ರೂ ಗೆಸ್ಟ್ಗಳು ನೆಂಟರು ಬಂದಾಗ ಅಡ್ಗೆ ಮಾಡ್ಲಿಕ್ಕೆ ಮನ್ಸು ಕಮ್ಮಿ ಇರುತ್ತೆ, ಜೊತೆಯಲ್ಲಿ ಕುತ್ಕೊಂಡು ಮಾತಾಡ್ಬೇಕು ಅನ್ಸ್ತಾ ಇರುತ್ತೆ ಅಲ್ವಾ. ಈ ರೀತಿ ಬೇಗ ಆಗುವಂತಹ ಅಡ್ಗೆಗಳನ್ನ ಮಾಡ್ಕೋಬಹುದು. 1 ಸ್ಪೂನು ಅಚ್ಕಾರದ ಪುಡಿ, 1 ಸ್ಪೂನು ಧನಿಯಾ ಪುಡಿ, ಚಿಟಿಕೆ ಅರಿಶಿನ ಪುಡಿ, ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ, ಅರ್ಧ ಚಮಚ ಗರಂ ಮಸಾಲೆನ ಹಾಕೊಳ್ತಾ ಇದ್ದೀನಿ. ಒಂದ್ಸರಿ ಮಸಾಲೆನ ಒಗ್ಗರಣೆಯಲ್ಲೇ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ನಂತರ 3 ಟೊಮೆಟೊ ಪ್ಯೂರಿನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನ ಹಾಕೊಳ್ತಾ ಇದ್ದೀನಿ. ಟೊಮೆಟೊ ಪ್ಯೂರಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 2-3 ಕುದಿ ಬರೋ ತನಕ ಕುದಿಸ್ಕೊಳ್ತಾ ಇದ್ದೀನಿ. ಟೊಮೆಟೊ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಕುದ ನಂತರ ಬೆಂದಿರುವಂತಹ ಕಾಬೂಲ್ ಕಡಲೆಕಾಳನ್ನ ಹಾಕೊಳ್ತಾ ಇದ್ದೀನಿ. ಕಾಬೂಲ್ ಕಡಲೆಕಾಳಿಗೆ ಫಸ್ಟ್ ಟೈಮ್ ಮಸಾಲೆ ಪದಾರ್ಥಗಳನ್ನ ಹಾಕಿರೋದ್ರಿಂದ ಧನಿಯಾ ಪುಡಿ ಹಾಗೂ ಅಚ್ಕಾರದ ಪುಡಿ ಗರಂ ಮಸಾಲೆನ ನೋಡ್ಕೊಂಡು ಹಾಕಬೇಕು. 1-2-3 ಸೌಟು ಕಾಳನ್ನ ತೆಕ್ಕೊಂಡು ಅದನ್ನ ಮ್ಯಾಶ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ. ಕಾಳನ್ನ ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡಿ ಹಾಕೋದ್ರಿಂದ ಚೋಲೆ ಸ್ವಲ್ಪ ಗಟ್ಟಿ ಬರುತ್ತೆ. ತುಂಬಾ ನೀರ್ ಅನ್ಸಿದ್ರೆ ಪಿಂಡಿ ಚೋಲೆ ಅಷ್ಟು ರುಚಿ ಅನ್ಸೋದಿಲ್ಲ. ನಂತರ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಅದಕ್ಕೆ ಗಟ್ಟಿ ಬರುತ್ತೆ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಉಪ್ಪನ್ನ ನೋಡ್ಕೊಂಡು ಹಾಕೋಬೇಕಾಗುತ್ತೆ. ಕಾಬೂಲ್ ಕಡಲೆಕಾಳು ಬೇಯುವಾಗೂ ಕೂಡ ಉಪ್ಪನ್ನ ಹಾಕಿರ್ತೀವಿ. ಇನ್ನೊಂದ್ ಕಡೆ ರವೆ ಪಾಯಸಕ್ಕೆ ನೀರು ಕುದಿ ಬರ್ತಾ ಇದೆ. 1-2 ಏಲಕ್ಕಿನ ಬಿಡಿಸ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ಬೆಲ್ಲದ ನೀರು ಚೆನ್ನಾಗಿ ಕುದಿ ಹತ್ತಿದಾಗ 1/4 ಕಪ್ಪಷ್ಟು ಚಿರೋಟಿ ರವೆನ ಕೈ ಬಿಡದೆ ಈ ರೀತಿ ಹಾಕೊಳ್ತಾ ತಿರ್ಗಿಸ್ತಾ ಇದ್ದೀನಿ. ಪಾಯಸ ತುಂಬಾ ತೆಳುವಾಗಬೇಕು ಅಂದ್ರೆ 3/4 ಕಪ್ಪು ಚಿರೋಟಿ ರವೆ ಸಾಕಾಗುತ್ತೆ 1.5 ಲೀಟ್ರಷ್ಟು ನೀರಿಗೆ. ರವೆನ ಹುರಿದ್ಬಿಟ್ಟು ಹಾಕೊಳ್ತಾ ಇಲ್ಲ, ಹಂಗೆ ಹಾಕೊಂಡಿದ್ದೀನಿ. ಹುರಿದ್ರೆ ರವೆ ಸ್ವಲ್ಪ ಬಿಡಿ ಬಿಡಿ ಅನ್ಸುತ್ತೆ. ಹುರಿದಿರ ಹಾಕಿದ್ರೆ ಸ್ವಲ್ಪ ಈ ರೀತಿ ಅಂಟಂಟ್ ಅನ್ಸೋದ್ರಿಂದ ಪಾಯಸ ಸ್ವಲ್ಪ ಚೆನ್ನಾಗಾಗುತ್ತೆ. ನನಗೆ ಪಾಯಸ ಸ್ವಲ್ಪ ತೆಳು ಅನ್ನಿಸ್ತು. ಮತ್ತೆ 3-4 ಸ್ಪೂನು ಚಿರೋಟಿ ರವೆನ ಹಾಕೊಳ್ತಾ ಇದ್ದೀನಿ. ಪಾಯಸ ತೆಳು ಅನ್ಸಿ ಮತ್ತೆ ಏನಾದರೂ ರವೆನ ಹಾಕೋದಿದ್ರೆ ಕುದಿ ಬರೋ ಮುಂಚೆನೆ ಈ ರೀತಿ ಕೈ ಬಿಡ್ದಂಗೆ ಕೈ ಆಡಿಸ್ತಾ ರವೆನ ಸ್ವಲ್ಪನೇ ಹಾಕೊಳ್ಬೇಕಾಗುತ್ತೆ. ಕುದಿ ಬರೋ ಮುಂಚೆ ರವೆನ ಹಾಕೋದ್ರಿಂದ ಒಂದ್ಸಮವಾಗಿ ರವೆ ಬೇಯುತ್ತೆ. 1 ಇಡೀ ತೆಂಗಿನಕಾಯಿ ತುರಿನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ರವೆನ ಹಾಕ್ತಾ ಏನಾದರೂ ಗಟ್ಟಿ ಅನ್ಸಿದ್ರೆ ಸ್ವಲ್ಪ ಬಿಸಿ ನೀರು ಕಾಯಿಸ್ಬಿಟ್ಟು ಕೂಡ ಹಾಕ್ಬೋದು. ಕುದಿ ಬರೋ ತನಕ ಕೈ ಬಿಡದೆ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ನಂತರ 3-4 ಕುದಿನ ಚೆನ್ನಾಗಿ ಕುದಿಸ್ಕೊಂಡ್ರೆ ರವೆ ಪಾಯಸ ರೆಡಿ ಆಗುತ್ತೆ. ನಾನು ಅದಕ್ಕೆ ರವೆ ಪಾಯಸನ ಮಾಡ್ಕೊಂಡಿದ್ದೀನಿ. ಯಾರಾದರೂ ಸಡನ್ ಆಗಿ ಬಂದ್ರೆ ಈ ರೀತಿ ರವೆ ಪಾಯಸನ ದಿಢೀರಾಗಿ ಮಾಡ್ಬೋದು. ಇನ್ನೊಂದ್ ಕಡೆ ಪಿಂಡಿ ಚೋಲೆನೂ ಕೂಡ ಚೆನ್ನಾಗಿ ಕುದ್ದಿದೆ. ಇದಕ್ಕೀಗ 1 ಸ್ಪೂನು ಕಸೂರಿ ಮೇಥಿನ ಹಾಕೊಳ್ತಾ ಇದ್ದೀನಿ. ಮಸಾಲೆ ಪಲ್ಯಗಳು ಅಂದಮೇಲೆ ಕಸೂರಿ ಮೇಥಿ ಹಾಕಲಿಲ್ಲ ಅಂದರೆ ರುಚಿನೇ ಕಮ್ಮಿ ಅನಿಸ್ಬಿಡುತ್ತೆ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಡೆ ಪಾಯಸನೂ ಕೂಡ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಪಾಯಸ ಕುದ ನಂತರ ಅದಕ್ಕೆ ಆಗಿದೆ. ಪಾಯಸನ ಗಟ್ಟಿ ಅಂದರೆ ಗಟ್ಟಿಯಾಗಿ, ತೆಳುವಾಗಿ ಅಂದರೆ ತೆಳುವಾಗಿನೂ ಕೂಡ ಮಾಡ್ಕೋಬಹುದು. ಬಿಸಿ ಇರುವಾಗಲೇ ತಿಂದು ಖಾಲಿ ಮಾಡೋ ಹಾಗಿದ್ರೆ ಅದಕ್ಕೆ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಉಳ್ಕೊಂಡು ಮತ್ತೆ ಏನಾದರೂ ತಿಂತೀವಿ ಅಂದರೆ ತುಂಬಾನೇ ಗಟ್ಟಿನೂ ಕೂಡ ಆಗುತ್ತೆ. ಆವಾಗಲೂ ಕೂಡ ಸ್ವಲ್ಪ ಬಿಸಿ ನೀರು, ಸ್ವಲ್ಪ ಬೆಲ್ಲನ ಹಾಕಿ ಬಿಸಿ ಮಾಡಿನೂ ಕೂಡ ತಿನ್ಬೋದು. ಪಿಂಡಿ ಚೋಲೆ ಕುದ ನಂತರ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಾಳನ್ನ ಮಸ್ತ್ಬಿಟ್ಟು ಹಾಕೋದ್ರಿಂದ ಇಷ್ಟು ಗಟ್ಟಿಯಾಗಿ ಪಿಂಡಿ ಚೋಲೆ ಚೆನ್ನಾಗಾಗುತ್ತೆ. ಪಿಂಡಿ ಚೋಲೆ ರೆಡಿ ಆಗಿದೆ. ಒಂದು ಕಡೆ ಅನ್ನಕ್ಕೆ ಇಟ್ಕೊಳ್ತಾ ಇದ್ದೀನಿ, ಇನ್ನೊಂದು ಕಡೆ
ಪೂರಿನೂ ಕೂಡ ಕರ್ಕೊಳ್ತೀನಿ. ಅನ್ನ ಮಾಡುವಾಗ ಸ್ವಲ್ಪ ಉಪ್ಪನ್ನ ಹಾಕೋದ್ರಿಂದ ಊಟದ ರುಚಿ ತುಂಬಾನೇ ಚೆನ್ನಾಗಿರುತ್ತೆ. ನನಗೆ ಪೂರಿ ಮಾಡೋದೇನು ಕಷ್ಟ ಅನ್ಸೋದಿಲ್ಲ. ಒಂದೇ ಸರಿ ಎಷ್ಟೊಂದು ಪೂರಿಗಳನ್ನ ಮಾಡಿಬಿಡ್ತೀನಿ. ಬಟರ್ ಪೇಪರು ಅಥವಾ ಪ್ಲಾಸ್ಟಿಕ್ ಶೀಟನ್ನ ತಗೊಂಡು ಸ್ವಲ್ಪ ಎಣ್ಣೆನ ಸವರ್ಕೊಂಡು ಈ ರೀತಿ ಹಪ್ಳದ ಮಷೀನಲ್ಲಿ ಒತ್ಕೊಳ್ತಾ ಇದ್ದೀನಿ. ಎಷ್ಟು ಅಗಲ ಬೇಕೋ ಅಷ್ಟು ಅಗಲಕ್ಕೆ ಹಿಟ್ಟನ್ನ ತಗೊಂಡು ಈ ರೀತಿ ಹಾಕೊಂಡು ಪ್ರೆಸ್ ಮಾಡಿದ್ರೆ ಪೂರಿಗೆ ಬೇಕಾಗೋ ಅಷ್ಟು ಅಗಲ ತುಂಬ ಚೆನ್ನಾಗಿ ಬರುತ್ತೆ. ಹಿಟ್ಟನ್ನ ಚಪಾತಿ ಅದಕ್ಕಿಂತ ಸ್ವಲ್ಪ ತೆಳ್ಳಗೆ ನಾದ್ಕೊಂಡ್ರೆ ಈ ರೀತಿ ಪೂರಿನ ಈಸಿಯಾಗಿ ಮಾಡ್ಕೋಬಹುದು. ನಿಮ್ಮ ಹತ್ರ ಏನಾದರೂ ಮಷೀನ್ ಇಲ್ಲ ಅಂದರೆ ಮಣೆ ಮೇಲೆ ಇಟ್ಬಿಟ್ಟು ಪ್ಲಾಸ್ಟಿಕ್ ಶೀಟ್ನ ಇಟ್ಟು ಅದ್ರ ಮೇಲೆ ಇನ್ನೊಂದು ಮಣೆಯಿಂದ ಪ್ರೆಸ್ ಮಾಡ್ಬೋದು. ಆವಾಗಲೂ ಕೂಡ ಇಷ್ಟೇ ಚೆನ್ನಾಗಿ ಪೂರಿ ಆಗುತ್ತೆ. ಪೂರಿ ಮಾಡುವಾಗ ಒಂದ್ ಕಡೆ ಕರ್ಕೊಂಡು ಇನ್ನೊಂದ್ ಕಡೆ ಪೂರಿನ ಕರಿಬೇಕು ಅಂದ್ರೆ ಆಗೋದಿಲ್ಲ. ಈ ರೀತಿ ಚಪಾತಿ ಹಿಟ್ಟನ್ನ ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡು ಮಷೀನಲ್ಲಿ ಒತ್ಕೊಳ್ಳೋದು ಅಥವಾ ಮಣೆ ಮೇಲೆ ಇಟ್ಕೊಂಡು ಇನ್ನೊಂದು ಮಣೆಯಿಂದ ಒತ್ತೋದ್ರಿಂದ ಪೂರಿ ತುಂಬಾ ಚೆನ್ನಾಗಿನೂ ಕೂಡ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಪೂರಿನ ಲಟ್ಟಿಸ್ಕೊಳ್ದಿರ ಮಾಡ್ಕೋಬಹುದು ಅಂದ್ಬಿಟ್ಟು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಪೂರಿನ ಮೀಡಿಯಮಿಂದ ಹೈ ಫ್ಲೇಮಲ್ಲಿ ಕರಿಯೋದ್ರಿಂದ ಎಣ್ಣೆನ ಹೀರ್ಕೊಳ್ಳೋದಿಲ್ಲ. ಪೂರಿ ಕರೆದ ನಂತರ ನಂಚ್ಕೊಳ್ಳಿಕ್ಕೆ ಅದೇ ಎಣ್ಣೆಯಲ್ಲೇನೆ ಒಂದು 5-6 ಹಪ್ಪಳನ ಕರ್ಕೊಳ್ತಾ ಇದ್ದೀನಿ. ಬೇಳೆ ಸಾರು ಜೊತೆಗೆ ನಂಚ್ಕೊಳ್ಳಿಕ್ಕೆ ಹಪ್ಪಳ ಉಪ್ಪಿನಕಾಯಿ ಇದ್ರೆ ಊಟದ ರುಚಿ ತುಂಬಾನೇ ಚೆನ್ನಾಗಿರುತ್ತೆ. ಊಟದ ಜೊತೆಗೆ ಒಂದು ಗ್ಲಾಸು ಮಜ್ಜಿಗೆ ಇಲ್ಲ ಅಂದ್ರೆ ಹೇಗೆ? ಮಜ್ಜಿಗೆಗೆ ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಟಿಕೆ ಹಿಂಗು, ಚಿಟಿಕೆ ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮನೆಯಲ್ಲೇ ಹೆಪ್ಪಾಕಿ ಕೆನೆನ ತೆಗ್ದಿಟ್ಟು ಕಡ್ದಿರೋ ಅಂತಹ ಮಜ್ಜಿಗೆ ಇದು. ಅಡುಗೆ ಎಲ್ಲ ಆಗಿದೆ, ಬಡಿಸ್ಬಿಡೋಣ. ಗೆಸ್ಟ್ಗಳು ಅಥವಾ ನೆಂಟರಿಗೆ ಈ ರೀತಿ ಊಟ ಬಡಿಸ್ಕೊಟ್ರೆ ಎಷ್ಟು ಖುಷಿಯಾಗಿ ತಿಂತಾರೆ ಅಲ್ವಾ? ಮಾಡಿಕೊಟ್ಟವ್ರಿಗೂ ತೃಪ್ತಿ ಆಗುತ್ತೆ, ಹಾಗೆ ತಿಂದವ್ರಿಗೂ ಕೂಡ ತೃಪ್ತಿ ಅನ್ಸುತ್ತೆ ಅಲ್ಲ? ಅಥವಾ ಮನೆಯಲ್ಲೇನೆ ಅಪರೂಪಕ್ಕೆ ಇಷ್ಟು ಅಡುಗೆಗಳನ್ನ ಮಾಡಿಕೊಂಡು ತಿನ್ಬೋದು ಅಲ್ವಾ? ಸಿಹಿಗೆ ಬೆಲ್ಲ ಹಾಕಿ ಮಾಡಿರುವಂತಹ ರವೆ ಪಾಯಸ, ಪಿಂಡಿ ಚೋಲೆ ಜೊತೆ ಪೂರಿ, ಹಾಗೆ ಅನ್ನ ಸಾಂಬಾರ್ ಜೊತೆ ನಂಚ್ಕೊಳ್ಳೋದಿಕ್ಕೆ ಎಲೆಕೋಸು ಪಲ್ಯ, ಹಪ್ಪಳ, ಉಪ್ಪಿನಕಾಯಿ ಇಷ್ಟಿದ್ರೆ ಊಟ ಮಾಡಿದ್ದು ಎಷ್ಟು ತೃಪ್ತಿ ಅನ್ಸುತ್ತೆ ಅಲ್ವಾ? ಊಟದ ನಂತರ ಕೊನೆಯದಾಗಿ ಒಂದು ಗ್ಲಾಸ್ ಮಜ್ಜಿಗೆ ಅಥವಾ ಮಜ್ಜಿಗೆ ಜೊತೆ ಅನ್ನ ತಿಂದ್ರೆ ಹೇಗಿರುತ್ತೆ? ಊಟದ ನಂತರ ಒಂದು ಗ್ಲಾಸ್ ಮಜ್ಜಿಗೆ ಕುಡಿದ್ರೆ ಊಟ ಎಷ್ಟು ಬೇಗ ಜೀರ್ಣ ಆಗುತ್ತೆ ಅಲ್ವಾ? ಮನೆಯಲ್ಲೇ ಅಪರೂಪಕ್ಕೊಂದಿನ ಆದರೂ ಈ ರೀತಿ ಅಡುಗೆಗಳನ್ನ ಮಾಡ್ಕೊಂಡು ತಿಂದಾಗ ಎಷ್ಟು ತೃಪ್ತಿ ಅನ್ಸುತ್ತೆ ಅಲ್ವಾ? ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.